Hello friends, myself Savita Patil, Assistant Professor, Government Degree College, Kamalapur. Welcome to the today's session. In my today's class, we shall see the corporate administration. That is the first chapter, introduction. ವಿದ್ಯಾರ್ಥಿಗಳೇ ಇಂದಿನ ಕ್ಲಾಸಿನಲ್ಲಿ ನಾವು ಕಾರ್ಪೊರೇಟ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಫಸ್ಟ್ ಚಾಪ್ಟರ್ ಅನ್ನ ನೋಡೋಣ. ದಟ್ ಇಸ್ ದ ಇಂಟ್ರೊಡಕ್ಷನ್ ಚಾಪ್ಟರ್. ವಿದ್ಯಾರ್ಥಿಗಳೇ ಈಗ ಕೋವಿಡ್ ಪ್ಯಾಂಡಮಿಕ್ ಇರೋದ್ರಿಂದ ಆನ್ಲೈನ್ ಕ್ಲಾಸಸ್ ಆರ್ ಮೇಕ್ ಕಂಪಲ್ಸರಿ. ಸೊ ನೀವು ಕೂಡ ಏನ್ ಮಾಡಿ ಅಂತಂದ್ರೆ ಅದಷ್ಟು ಪಾಸಿಟಿವ್ ವಿಚಾರಗಳನ್ನ ನೀವು ಇದು ತಲೆಯಲ್ಲಿ ಇದು ಮಾಡ್ಕೊಳ್ಳಿ. ಹಾಗೆ ಈ ಆನ್ಲೈನ್ ಕ್ಲಾಸ್ ಅನ್ನ ನೀವು ಎಂಜಾಯ್ ಮಾಡಿ. ಓಕೆ, ಲೆಟ್ us to have the discussion. Module 1, that is the introduction. Contents ಏನೇನಿದೆ, that is the introduction, meaning and definition, characteristics of a company, and the conclusion. These are the various things we shall discuss in my today's class. Okay, introduction. ವಿದ್ಯಾರ್ಥಿಗಳಲ್ಲಿ ಕಾರ್ಪೊರೇಟ್ ಅಡ್ಮಿನಿಸ್ಟ್ರೇಷನ್ ಅಂತ ಇದೆ ಟೈಟಲ್. ಕಾರ್ಪೊರೇಟ್ ಅಂದ್ರೆ ಏನು? ಒಂದು ಕಂಪನಿ, ಒಂದು ಸಂಸ್ಥೆ. ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಏನ್ರಿ? ಆಡಳಿತ. ಓಕೆ, ಸೊ ಈ ಸಬ್ಜೆಕ್ಟ್ ಅಲ್ಲಿ ನಾವ್ ಏನು ಓದ್ಕೋತೀವಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಿ ಅಂತಂದ್ರೆ ಕಂಪನಿ ಅಂದ್ರೆ ಏನು, ಆಡಳಿತ ಅಂದ್ರೆ ಏನು, ಅದನ್ನ ಹೆಂಗ್ ಮಾಡ್ತಾರೆ, ವಾಟ್ ಆರ್ ದ ವೇರಿಯಸ್ ಥಿಂಗ್ಸ್ ಆರ್ ಇನ್ಕ್ಲೂಡೆಡ್ ಅನ್ನೋದನ್ನ ನಾವು ಈ ಕಂಪನಿ ಆಡಳಿತದಲ್ಲಿ ನಾವು ನೋಡ್ತೀವಿ. ಓಕೆ, ಸೊ ಈ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ನಾವು ಈ ಕಂಪನಿ ಅನ್ನೋದನ್ನ ಹೇಗೆ ಬಂತು ಅನ್ನೋದನ್ನ ವಿ ಶಲ್ ಅಂಡರ್ಸ್ಟ್ಯಾಂಡ್. The two Latin words which form the term company, that is the are com and pains. ಎರಡು ಶಬ್ದಗಳಿಂದ ಈ ಕಂಪನಿಯನ್ನು ಏನಾಗಿದೆ ರೀ ಡಿರೈವ್ ಆಗಿರುತ್ತೆ. ಲ್ಯಾಟಿನ್ ಇದರಿಂದ ಕಾಮ್ ಅಂಡ್ ಪೇನ್ಸ್. ದ ಟರ್ಮ್ ಕಾಮ್ ಮೀನ್ಸ್ ಟುಗೆದರ್. ಕಾಮ್ ಅಂತಂದ್ರೆ ಏನ್ರಿ? ಟುಗೆದರ್, ಅದೇ ಜನರು ಒಂದೆಡೆ ಸೇರೋದು. ಅಂಡ್ ಪೇನ್ಸ್ ಮೀನ್ಸ್, ಇಲ್ಲಿ ಪೇನ್ಸ್ ಅಂದ್ರೆ ಏನ್ರಿ ಅಂತಂದ್ರೆ ಎದಕ್ಕೆ ಒಂದ್ ಕಡೆ ಸೇರ್ತಾರೆ ಅಂತ, ಟು ಅರ್ನ್ ದಿ ಬ್ರೆಡ್. ಬ್ರೆಡ್ ಮೀನ್ಸ್ ವಾಟ್? ಲೈಕ್ ಡೇ ಟು ಡೇ ತಮ್ಮ ಹೊಟ್ಟೆನ ತುಂಬಿಸ್ಕೊ, to earn some money. That is called as pains mean bread. Here the bread is understood as the return of the business. ಅಂದ್ರೆ ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕು ಅಂತಂದ್ರೆ the person will think of it that is in return he should get something. ಯಾವ್ದೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ in return he wants some profit. Okay, hence a company means a group of persons who have come together to share the returns of business. ಅಂದ್ರೆ ಈ ಕಂಪನಿ ಅಂದ್ರೆ ಏನ್ರಿ? ಕೆಲವು ಜನಗಳು ಸೇರಿ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಸ್ಟಾರ್ಟ್ ಮಾಡ್ತಾರೆ ಅಂತಂದ್ರೆ to earn some profit. Okay, the company is also used as example Ram and company. Here company means the close circle of friends of Ram, but the term company used in the syllabus is as a commercial group or a joint stock company. ಅಂದ್ರೆ ಇಲ್ಲಿ ಕಂಪನಿ ಅಂದ್ರೆ ಎಕ್ಸ್ ಕಂಪನಿ, ವೈ ಕಂಪನಿ, ಎಷ್ಟೊಂದು ಕಂಪನಿ ಇದೆ, ರೈಟ್? ಅಮೆಝಾನ್ ಕಂಪನಿ ಇದೆ, ಇನ್ನೊಂದು ಇದು ತೋರಿಸ್ತಾ ಇದ್ದೀನಿ. ದಿಸ್ ಇಸ್ ವಾಟ್ ದ ಪಿಕ್ಚರ್ ಆಫ್ ದ ಕಂಪನಿ. ಓಕೆ, ನಾ let us see the definition. A definition ಅಂದ್ರೆ ಏನು? The term company has been defined by the Companies Act, judges in the court cases, and various authorities as follows. Okay, ಯಾವ ತರ ಕಂಪನಿ ಡೆಫಿನಿಷನ್ ಕೊಟ್ಟಿದ್ದಾರೆ ಅಂತ ನಾವು let us understand. Okay, Indian Companies Act 1956 under section 3 subsection 1 ಏನ್ ಹೇಳ್ತದೆ ಅಂತಂದ್ರೆ, ಕಂಪನಿ formed and registered under this act or an existing company. ಕಂಪನಿ ಅನ್ನೋದು ಏನಾಗಿರ್ಬೇಕ್ರಿ? ರಿಜಿಸ್ಟರ್ಡ್ ಇರ್ಬೇಕು. ಓಕೆ, then an existing company means a company formed and registered under any of the former companies act. ಈಗ ಹೊಸ ಕಂಪನಿ ಆಕ್ಟ್ ಬಂದಿದೆ, ಯಾವುದು? 2013. ಓಕೆ, ಪ್ರೊಫೆಸರ್ ಹೆನ್ರಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಎ ಕಂಪನಿ ಇಸ್ ಅನ್ ಆರ್ಟಿಫಿಷಿಯಲ್ ಪರ್ಸನ್. ಅಂದ್ರೆ ಏನಂತ ಹೇಳ್ತಾರೆ? ಇಟ್ ಇಸ್ ಅನ್ ಆರ್ಟಿಫಿಷಿಯಲ್ ಪರ್ಸನ್. ಹೌದಾ? ಹೇಗೆ ಬಂತು? ಕ್ರಿಯೇಟೆಡ್ ಬೈ ಲಾ, having a separate entity with a perpetual cessation, ಅಂದ್ರೆ ಕಂಟಿನ್ಯೂಸ್ ಅಂಡ್ ಎ ಕಾಮನ್ ಸೀಲ್. ಇದಕ್ಕೆ ಏನಂತ ಅನ್ನೋದೇ ಆದ ಒಂದು ಸೀಲ್ ಇದೆ. ಈ ತರ ಇವ್ರು ಏನ್ ಮಾಡಿದ್ದಾರೆ? ಪ್ರೊಫೆಸರ್ ಹೆನ್ರಿ ಅವರು ಕಂಪನಿಯನ್ನ ಡಿಫೈನ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ವಿಲ್ ಬಿ ದಿ ಚೀಫ್ ಜಸ್ಟಿಸ್ ಮಾರ್ಷಲ್. ಎ ಪರ್ಸನ್ ಆರ್ಟಿಫಿಷಿಯಲ್, ಇಂಟ್ಯಾಂಜಿಬಲ್ ಅಂದ್ರೆ ಕಣ್ಣಿಗೆ ಕಾಣೋದಿಲ್ಲ, ಅಂಡ್ ದ ಎಕ್ಸಿಸ್ಟಿಂಗ್ ಓನ್ಲಿ ಇನ್ ಕಂಟಂಪ್ಲೇಷನ್ ಆಫ್ ಲಾ. ಅಂತಂದ್ರೆ ಪರ್ಸನ್ ಅಂಡ್ ಆರ್ಟಿಫಿಷಿಯಲ್ ಅಂತ ಹೇಳ್ತಾರೆ. ಇದು intangible and existing only in contemplation of law. Law ಇದರಲ್ಲಿ we can see ಅಂತ ಇವರು ಈ ಡೆಫಿನಿಷನ್ ಅನ್ನ ಕೊಟ್ಟಿದ್ದಾರೆ. ಯಾರು? ಚೀಫ್ ಜಸ್ಟಿಸ್ ಮಾರ್ಷಲ್. ಈ ತರ ಏನಿದೆ, I given you the different types of the definition. Whichever you feel easy, you can refer. Okay, now let us see the characteristics of a company. ಒಂದು ಕಂಪನಿ ಅಂದ್ರೆ ಏನು, ಅದ್ರ ಗುಣಲಕ್ಷಣಗಳು ಹೇಗಿರ್ಬೇಕು, ಏನೇನ್ ಇರ್ಬೇಕು ಅನ್ನೋದನ್ನ let us see. ಓಕೆ, ಫಸ್ಟ್ ಏನಿದೆ ಇಲ್ಲಿ? ಮೆಂಬರ್ಶಿಪ್. ಪ್ರತಿಯೊಬ್ಬರು ಅದಕ್ಕೆ ಏನಿರಬೇಕು? ಮೆಂಬರ್ ಆಗಿರಬೇಕು. ಇಟ್ ಇಸ್ ಅನ್ ಇನ್ಕಾರ್ಪೊರೇಟೆಡ್ ಅಸೋಸಿಯೇಷನ್, ರಿಜಿಸ್ಟರ್ಡ್ ಅಸೋಸಿಯೇಷನ್ ಇರಬೇಕು. ಸಪರೇಟ್ ಲೀಗಲ್ ಎಕ್ಸಿಸ್ಟೆನ್ಸ್, ಅದಕ್ಕೆ ತನ್ನದೇ ಆದ ಏನಿರ್ತದ್ರಿ ಹೆಸರು ಕೂಡ ಇರ್ತದೆ. ಪರ್ಪೆಚುಯಲ್ ಸೆಸೆಷನ್, ಕಂಟಿನ್ಯೂಟಿ ಇರ್ತದೆ. ಯಾರು ಇರ್ಲಿ ಯಾರು ಹೋಗ್ಲಿ, ದ ಕಂಪನಿ ವಿಲ್ ಬಿ
ಕಂಟಿನ್ಯೂಸ್. ಓಕೆ, ಕಾಮನ್ ಸೀಲ್, ಅದಕ್ಕೆ ತನ್ನದ ಸೀಲ್ ತನ್ನ ಹೆಸರಿನ ಎಕ್ಸ್ ಕಂಪನಿ, ವೈ ಕಂಪನಿ, ಝೆಡ್ ಕಂಪನಿ, ಲೈಕ್ ದಟ್. ಆರ್ಟಿಫಿಷಿಯಲ್ ಪರ್ಸನ್, ಲಿಮಿಟೆಡ್ ಲಯಬಿಲಿಟಿ, ಶೇರ್ ಟ್ರಾನ್ಸ್ಫರ್, ಮೇಂಟೆನೆನ್ಸ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್, ಆಡಿಟ್ ಅಕೌಂಟ್ಸ್. ಈ ತರ ಏನಿದೆ, ಸಮ್ ಫ್ಯೂ ಆರ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ದೇ. ನೌ ಲೆಟ್ ಅಸ್ ಸಿ ಒನ್ ಬೈ ಒನ್. ವಾಲಂಟರಿ ಅಸೋಸಿಯೇಷನ್ ಆಫ್ ಪರ್ಸನ್ ಅಂತಂದ್ರೆ ವಾಲಂಟರಿ ಅಂದ್ರೆ ಏನ್ರಿ ಅಂತಂದ್ರೆ ದ ಪರ್ಸನ್ಸ್ ಶುಡ್ ಕಮ್ ಫಾರ್ವರ್ಡ್ ವಿತ್ ವಾಲಂಟರಿ, ಫೋರ್ಸ್ ಇರೋದಿಲ್ಲ. ಓಕೆ, ಅವ್ರು ತಾವಾಗಿ ವಿತ್ ಇಂಟ್ರೆಸ್ಟ್ ದೇ ವಾಂಟ್ಸ್ ಟು ಮೇಕ್ ಇನ್ವೆಸ್ಟ್ಮೆಂಟ್ ಇನ್ ಎನಿ ಕಂಪನಿ, ದೇ ಕ್ಯಾನ್ ಕಮ್ forward. That is called as an voluntary association of person. Okay, the term incorporate means to register the organization. To register means to get the permission, license for the company law authorities. ಅಂದ್ರೆ ಏನ್ really incorporated association registered ಆಗಿರಬೇಕು, they should get the permission. Okay, in case of company, every state is having the register of companies of the state. The name of the company should be entered in the register's official list. Such companies become legal associations or incorporated associations. So the ಅರ್ಥ ಏನ್ರಿ ಇಲ್ಲಿ, ಒಂದು ಕಂಪನಿ ಸ್ಟಾರ್ಟ್ ಆಗಬೇಕು, ಇನ್ಕಾರ್ಪೊರೇಷನ್ ಆಗಬೇಕು ಅಂದ್ರೆ ದ ರಿಜಿಸ್ಟ್ರೇಷನ್ ಇಸ್ ವೆರಿ ಮಚ್ ಕಂಪಲ್ಸರಿ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ದ ರಿಜಿಸ್ಟರ್ ವಿಲ್ ಇಶ್ಯೂ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್. ವಿದೌಟ್ ರಿಜಿಸ್ಟ್ರೇಷನ್ ಅನ್ ಆರ್ಗನೈಸೇಷನ್ ಬಿಕಮ್ಸ್ ಇಲ್ಲೀಗಲ್ ಆರ್ಗನೈಸೇಷನ್. ರಿಜಿಸ್ಟರ್ ಇರ್ಲಿಲ್ಲ ಅಂತಂದ್ರೆ ಕಂಪನಿ ಏನಂತ ಕರೀತಾರೆ, ಇಲ್ಲೀಗಲ್ ಕಂಪನಿ ಅಂತ ಇಲ್ಲಿ ಹೇಳ್ತಾರೆ. ಓಕೆ, ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್. ಹೌದಾ, ಯಾವ್ದಾದ್ರು ಏನಾದ್ರು ಇದು ಮಾಡ್ಬೇಕಂದ್ರೆ ಎವ್ರಿಥಿಂಗ್ ಹ್ಯಾಸ್ ದೇರ್ ಓನ್ ಇಟ್ಸ್ ಆಬ್ಜೆಕ್ಟಿವ್ಸ್. ಅದೇ ತರ ಇಲ್ಲಿ ಕಂಪನಿ ಕೂಡ ಏನಿದೆ, ತನ್ನದೇ ಆದ ಆಬ್ಜೆಕ್ಟಿವ್ಸ್ ಇದೆ. ಹೇಳಿ, ಓಕೆ, ದ ಅಸೋಸಿಯೇಷನ್ ಆಫ್ ಮೆಂಬರ್ಸ್ ಇಸ್ ಟು ಅಚೀವ್ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್. ದೇರ್ ಆರ್ ಸರ್ಟನ್ ಡಿಫೈನ್ಡ್ ಗೋಲ್ಸ್ ಟು ದ ಗ್ರೋ. ಡೆಫಿನೆಟ್ಲಿ ಏನಿರ್ತದೆ, ಒಂದು ಗೋಲ್ ಇರ್ತದೆ, ಒಂದು ಆಬ್ಜೆಕ್ಟಿವ್ ಇರ್ತದೆ. ದಟ್ ಈಸ್ ದ ಆಬ್ಜೆಕ್ಟ್ ಮೇ ಬಿ ಟು ಅಂಡರ್ಟೇಕ್ ಅ ಬಿಸ್ನೆಸ್ ಆಕ್ಟಿವಿಟಿ ಆರ್ ರೆಂಡರ್ ಸರ್ವಿಸ್ ಟು ದ ಸೊಸೈಟಿ. ಅಂದ್ರೆ ನೋಡ್ರಿ, ಇಲ್ಲಿ ಒಂದು ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಎಲ್ಲರೂ ಬರೀ ಪ್ರಾಫಿಟ್ ಇಸ್ ದ ಮೇನ್ ಆಬ್ಜೆಕ್ಟಿವ್. ವಿತ್ ದಟ್ ಅವ್ರು ಏನ್ ಮಾಡ್ತಾರೆ, ಆಲ್ಸೋ ರೆಂಡರ್ ದ services. There are various companies are there. Okay, there cannot be any organization without objectives. ಯಾವುದೇ ಆರ್ಗನೈಸೇಷನ್ ಕಂಪನಿ ಎಕ್ಸಿಸ್ಟೆನ್ಸ್ ವಿದೌಟ್ ಆಬ್ಜೆಕ್ಟಿವ್ಸ್ ಏನಿರಂಗಿಲ್ಲ, ಅದು ಎಕ್ಸಿಸ್ಟೆನ್ಸ್ ಇರೋದಿಲ್ಲ. ಓಕೆ, ದ ಕಂಪನಿ ಪ್ರಮೋಟರ್ಸ್ ಶುಡ್ ಸ್ಟೇಟ್ ದ ಆಬ್ಜೆಕ್ಟಿವ್ಸ್ ಇನ್ ದರ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ಹೌದಾ, ಈ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅನ್ನೋದು ಏನಾದ್ರೆ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಇದೆ for the compulsorily for the establishment of an organization of any company, that we will see in the separate chapter. They will understand. Okay, this is a document. That the objectives are to be clear and known to every member of the company. A company lo ಪ್ರತಿಯೊಬ್ಬರಿಗೆ ಏನಿರಬೇಕ್ರಿ, objectives ಗಳು ಗೊತ್ತಿರಬೇಕು. The common amount contributed by the members is used to attain the stated objectives. Definitely ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರ, ಆ ಅಮೌಂಟ್ ಅನ್ನ ಆಬ್ಜೆಕ್ಟಿವ್ಸ್ ಅನ್ನ ರೀಚ್ ಮಾಡ್ಲಿಕ್ಕೆ ಏನು ಮಾಡ್ತಾರೆ, ಯೂಸ್ ಮಾಡ್ತಾರ ಅಂತ ಹೇಳಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ದಿಸ್ ಇಸ್ ವಾಟ್ ದ ಸ್ಪೆಸಿಫಿಕ್ ಆಬ್ಜೆಕ್ಟ್. ಓಕೆ, ನಾ ಆರ್ಟಿಫಿಷಿಯಲ್ ಲೀಗಲ್ ಪರ್ಸನ್ ಅಂದ್ರೆ ಇದಕ್ಕೆ ನಾವ್ ಏನಂತ ಕರಿತೇವೆ, ಕಂಪನಿಗೆ ಆರ್ಟಿಫಿಷಿಯಲ್ ಲೀಗಲ್ ಪರ್ಸನ್ ಅಂತ ಹೇಳ್ತಾರೆ. ಹೌದಾ, ಅಂದ್ರೆ ಏನಿಲ್ಲ, ಇಲ್ಲಿ ಕಂಪನಿ ಇಸ್ ಅನ್ ಆರ್ಟಿಫಿಷಿಯಲ್ ಪರ್ಸನ್. ಇಟ್ ಇಸ್ ಕ್ರಿಯೇಟೆಡ್ ಬೈ ಎ ಪ್ರೋಸೆಸ್ ಆಫ್ ಲಾ. ಹೆಂಗೆ ಇದು ಕ್ರಿಯೇಟ್ ಮಾಡ್ತಾರೆ ಅಂತಂದ್ರೆ ಬೈ ದಿ ಪ್ರೋಸೆಸ್ ಆಫ್ ಲಾ. ಇನ್ ದ ಐಸ್ ಆಫ್ ಲಾ ಇಟ್ ಇಸ್ ಅ ಪರ್ಸನ್, ಬಟ್ ಆರ್ಟಿಫಿಷಿಯಲ್ ಪರ್ಸನ್ ಇದೆ, ಅದನ್ನ ಏನಂತ ಕರೀತಾರೆ, ಆರ್ಟಿಫಿಷಿಯಲ್ ಅಂತ ಹೇಳ್ತೀವಿ. ಇಟ್ ಹ್ಯಾಸ್ ನೋ ಲೈಫ್ ಅಂಡ್ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಆಸ್ ಹ್ಯೂಮನ್ ಬೀಂಗ್. ನಮ್ ತರ ಇದಕ್ಕೆ ಏನಂತಾರೆ, ಈ ಕಾಂಟ್ ಸಿ. ಓಕೆ, ವಿ ಕೆನಾಟ್ ಟಚ್, ಅನ್ನೋದನ್ನ ಮುಟ್ಟಕ್ಕಾಗಲ್ಲ. ಬಟ್ ಇಟ್ ಡಸ್ ಸೋ ಮೆನಿ ಆಕ್ಟಿವಿಟೀಸ್ ಆಸ್ ಲೀಗಲ್ ಅಪ್. ಜನರು ಏನ್ ಮಾಡ್ತಾರೆ, ಅದಕ್ಕಿಂತ ಹೆಚ್ಚು ಆಕ್ಟಿವಿಟೀಸ್ ಈ ಕಂಪನಿ ಏನಾಗುತ್ತೆ ಪರ್ಫಾರ್ಮ್ ಮಾಡ್ತದೆ ಅಂತ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ದೇ ಆರ್, ಇಟ್ ಕ್ಯಾನ್ ಪರ್ಚೇಸ್, ಓನ್ ಅಂಡ್ ಸೆಲ್ ದ ಪ್ರಾಪರ್ಟಿ ಇನ್ ಇಟ್ಸ್ ನೇಮ್. ಪರ್ಚೇಸ್ ಮಾಡಬಹುದು, ಸೇಲ್ ಮಾಡಬಹುದು. ಇಟ್ ಕ್ಯಾನ್ ಫೈಲ್ ಎ ಸೂಟ್ ಅಗೇನ್ಸ್ಟ್ ಎನಿ ಪರ್ಸನ್ ಅಂಡ್ ಇಟ್ ಕ್ಯಾನ್ ಬಿ ಯೂಸ್. ಕೋರ್ಟ್ ಅಲ್ಲಿ ಕೇಸ್ ಆಗಬಹುದು. ಇಟ್ ಕ್ಯಾನ್ ಬಾರೋ ಅಂಡ್ ಓಪನ್ ಅನ್ ಅಕೌಂಟ್ ಇನ್ ದ ಬ್ಯಾಂಕ್. ಬ್ಯಾಂಕ್ ಅಲ್ಲಿ ಅಕೌಂಟ್ ತೆಗಿಬಹುದು. ಇನ್ ಫೈನಾನ್ಷಿಯಲ್ ಅಕೌಂಟಿಂಗ್ ದ ಕಂಪನಿ ಇಸ್ ಕ್ಲಾಸಿಫೈಡ್ ಆಸ್ ರೆಪ್ರೆಸೆಂಟೇಟಿವ್ ಪರ್ಸನಲ್ ಅಕೌಂಟ್. ಹೌದಲ್ಲ, ನಾವು ಜನರಲ್ ಎಂಟ್ರಿಯಲ್ಲಿ ನೋಡಿದಿರ ಕಂಪನಿ ಅನ್ನೋದನ್ನ ಆರ್ಟಿಫಿಷಿಯಲ್ ಪರ್ಸನ್. ಜನರಲ್ ನೋಡಿದ್ರೆ ಎಲ್ಲಿ ಬರ್ತಲ್ಲಿ, ಪರ್ಸನಲ್ ಅಕೌಂಟ್ ಅಲ್ಲಿ ವಿ ಕ್ಯಾನ್ ಸಿ. ದಿಸ್ ವಾಟ್ ಅನ್ ಆರ್ಟಿಫಿಷಿಯಲ್ ಲೀಗಲ್ ಪರ್ಸನ್. ನೆಕ್ಸ್ಟ್, not having citizenship. The company exists in the eyes of law. It is a legal person, but it cannot claim citizenship. ಅಂದ್ರೆ citizenship claim ಮಾಡಕ್ಕೆ ಆಗೋದಿಲ್ಲ. Its name cannot be entered in voters list of election commission of government of India. It is decided in the famous court case Tata Engineering and Locomotives Limited versus State of Bihar, because the company itself cannot think, understand and act. Definitely ಹೌದಲ್ಲ, ಕಂಪನಿ ಒಂದ್ ಏನದರಿ, ಜನರು ಅದನ್ನ ನಡೆಸ್ತಾರೆ, ಅದು ತಂತಾನೆ ವಿಚಾರ ಮಾಡಿ ಹೋಗೋದಿಲ್ಲ. ಸೊ ದಟ್ಸ್ ವೈ ಇಟ್ ಇಸ್ ಅಗೇನ್ ದ ಹ್ಯೂಮನ್ ಬೀಯಿಂಗ್ಸ್ ಟು ಆಕ್ಟ್ ಆನ್ ಬಿಹಾಫ್ ಆಫ್ ದ ಕಂಪನಿ. ಡೆಫಿನೆಟ್ಲಿ ಹೌದಾ, ಆ ಕಂಪನಿಯನ್ನ ಜನರು ನಡೆಸ್ಕೊಂಡು ಹೋಗ್ತಾರೆ, ಹ್ಯೂಮನ್ ಬೀಯಿಂಗ್ಸ್. ಓಕೆ, ಈ ಕಂಪನಿ ಕೆನಾಟ್ ಕಾಸ್ಟ್ ವೋಟ್ ಡ್ಯೂರಿಂಗ್ ದ ಎಲೆಕ್ಷನ್.
Then company has an independent legal entity. Being an artificial person, a joint stock company has its own separate existence independent of its investors. This means that a joint stock company can own property, enter into contracts and conduct any lawful business its own name. ಅಂದ್ರೆ ತನ್ನ ಹೆಸರಿನಲ್ಲಿ legal ಆಗಿ ಅದನ್ನ ಏನ್ ಮಾಡಬಹುದು, it can enter into the contract. It can sue and can be used by others in the court of law. The shareholders are not the owners of the property owned by the company. Also, the shareholders cannot be held responsible for any of the acts of the company. The company has an independent legal entity. Okay. Now, company has a perpetual succession. Means what is existence? Okay. A joint stock company continues to exist as long as it fulfills the requirements of law. Not affected by the death. ಅಂದ್ರೆ ಆ ಕಂಪನಿಲಿರೋ ಯಾರಾದ್ರೂ ಮೆಂಬರ್ಸ್ ಸತ್ರೆ ಕಂಪನಿ ಮುಚ್ಚಿ ಹೋಗೋದಿಲ್ಲ. ಹೌದಾ? ಲುನಸಿ, ಇನ್ಸಾಲ್ವೆನ್ಸಿ, ರಿಟೈರ್ಮೆಂಟ್ ಆಫ್ ಎನಿ ಇಟ್ಸ್ ಇನ್ವೆಸ್ಟರ್ಸ್, ಯಾರಾದ್ರೂ ಹುಚ್ಚಾದ್ರು, ಇನ್ಸಾಲ್ವೆಂಟ್ ಆದ್ರು, ಡೆತ್ ಆಯ್ತು ಅಂತಂದ್ರೆ ಕಂಪನಿಗೆ ಏನು ಹೊರಗೆ ಬೀಳೋದಿಲ್ಲ. Okay. For example, in case of a private limited company having 4 members, if all of them die in an accident, the company will not be closed. It will continue to exist. The shares of the company will be transferred to the legal heirs of the members. ಅಂದ್ರೆ ಎಕ್ಸಿಸ್ಟಿಂಗ್ ಇರೋರು ಯಾರಾದ್ರೂ 4-5 ಜನ ಕಂಪ್ನಿ ನಡೆಸೋರು ಸತ್ರು ಅಂತಂದ್ರೆ ಆ ಕಂಪ್ನಿ ಮುಚ್ಚೋದಿಲ್ಲ. ಅಲ್ಲಿ ಏನಾಗ್ತದೆ ಅಂತಂದ್ರೆ ಅವ್ರ ನೆಕ್ಸ್ಟ್ ಯಾರು ಇರ್ತಾರೆ ಲೀಗಲ್ ಹೇರ್ಸ್, ಅವರಿಗೆ ಆ ಶೇರ್ಸ್ ಅನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಬಟ್ ದ ಕಂಪನಿ ವಿಲ್ ಎಕ್ಸಿಸ್ಟ್. Okay, this is what the company has a perpetual divorce between the ownership and the management. ಅಂದ್ರೆ ಇಲ್ಲಿ that's what a divorce between ownership and management means understanding in the ownership and the management. Joint stock companies are democratic management and control. Since in joint stock company there are thousands and thousands of investors, ಬಹಳ ಜನ ಶೇರ್ ಹೋಲ್ಡರ್ಸ್ ಇರ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. all of them cannot participate in the affairs of the management of the company. ಎಲ್ಲರೂ ಏನಾಗಲ್ರಿ ಆ ಮ್ಯಾನೇಜ್ಮೆಂಟ್ ಅಫೇರ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಆಗೋದಿಲ್ಲ. Normally the investors elect the representative from themselves as known as directors to manage the affairs of the company. ಅಂದ್ರೆ ಏನ್ ಮಾಡ್ತಾರೆ, ಎಲ್ಲಾ ಶೇರ್ ಹೋಲ್ಡರ್ಸ್ ಕೂಡಿ ತಮ್ಮ ಪರವಾಗಿ ಒಬ್ಬರನ್ನ ನೇಮಕ ಮಾಡ್ತಾರೆ. ಅವರನ್ನ ಏನಂತ ಕರೀತಾರಲ್ಲಿ ಡೈರೆಕ್ಟರ್ ಅಂತ ಹೇಳ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಕಂಪನಿ ಎಲ್ಲಾ ಅಫೇರ್ಸ್ ಅನ್ನ ಅವರು ಮ್ಯಾನೇಜ್ ಮಾಡ್ತಾರೆ. Okay. Then the company has common seal. The artificial person cannot sign the document. The BOD is authorized to sign on behalf of the company, but the mere signature does not carry any weightage. It should bear the common seal company. ಹೌದಾ? ಈಗ ನೋಡ್ರಿ, ನೀವು ಕಾಲೇಜಲ್ಲಿ ಸೀಲ್ ಹಾಕೋತೀರಾ. ಹೌದೇ? ಕಾಲೇಜ್ ಸೀಲ್ ಪ್ರಿನ್ಸಿಪಲ್ ಮೇಡಮ್ ಸೈನ್ ಮಾಡಿದ್ಮೇಲೆ ನೀವು ಸೀಲ್ ಹಾಕೋತಿರಲ್ಲ, ವಿತೌಟ್ ಸೀಲ್ ಏನಿರಲ್ಲ, ವೆಟೇಜ್ ಇರಲ್ಲ. ಅದೇ ತರ ಇಲ್ಲಿ ಕಂಪನಿ ತನ್ನದ ಹೆಸರು ಏನಿರ್ತದ್ರಿ ಸೀಲ್ ಇರ್ತದೆ. ಯಾವ ಬೋರ್ಡ್ ಆಫ್ ಡೈರೆಕ್ಟರ್ ಸೈನ್ ಮಾಡ್ತಾರ ಕಂಪಲ್ಸರಿ ಸೀಲ್ಗೆ ಏನಿದೆ ತುಂಬಾ ವೆಟೇಜ್ ಇದೆ ಅಂತ ಇಲ್ಲಿ ಹೇಳ್ತಾರೆ. ಹೌದಾ? ವಿಚ್ ಇಸ್ ಯೂಸ್ಡ್ while dealing with others or entering into contacts with outsiders. It is called a common seal and it can be used by any officer to any level of the organization working on behalf of the company. ಆ ಕಂಪನಿಯಲ್ಲಿ ಕೆಲಸ ಮಾಡೋರು ಎಲ್ಲರೂ ಏನಿದೆ ಅಂದ್ರೆ ಏನ್ ಡಾಕ್ಯುಮೆಂಟ್ಸ್ ಯೂಸ್ ಮಾಡ್ತಾರೆ ಅದ್ರ ಮೇಲೆ ಕಂಪನಿ ಸೀಲ್ ಅನ್ನು ಯೂಸ್ ಮಾಡಕ್ಕೆ ಅವರಿಗೆ ರೆಡಿ ಇದೆ ಅಂತ we can understand here. This is what the company has the common seal. Common stock with really transferable shares. ಅಂದ್ರೆ the members of a company contribute funds to the company called common stock. It comprises of different types of shares. It's also called common pool or fund. The shares may be equity or and preference shares. Same both is it. ಓದಿದ್ದಾರೆ ಫೈನಾನ್ಷಿಯಲ್ ಅಕೌಂಟಿಂಗ್ ಪ್ರಿಫರೆನ್ಸ್ ಶೇರ್ಸು, ಈಕ್ವಿಟಿ ಶೇರ್ಸು. The shares are freely transferable. ಆ ಶೇರ್ಸ್ ಏನಿದೆ ಒಬ್ಬರಿಂದ ಇನ್ನೊಬ್ಬರಿಗೆ they are transferable. It means the shareholders, members of public company can transfer shares. They are free to sell and buy number of times, anytime and to any person. The members can enter the company by purchasing shares and exit by selling the shares. If the investor are interested, they can buy the shares. ಅವರು ಶೇರ್ಸ್ ಅನ್ನು ತಗೊಂಡು ಆ ಕಂಪನಿಯಲ್ಲಿ ಎಂಟರ್ ಆಗಬಹುದು. ಅವರಿಗೆ ಬೇಡವಾಯ್ತು ಅಂತಂದ್ರೆ ಅವನ ಶೇರ್ಸ್ ಅನ್ನ ಮಾರಿ ಅವ್ರು ಏನ್ ಮಾಡಬಹುದು, ಎಕ್ಸಿಟ್ ಆಗಬಹುದು. ದಿಸ್ ಇಸ್ ವಾಟ್ ದ ಕಾಮನ್ ಸ್ಟಾಕ್ ವಿತ್ ಫ್ರೀಲಿ ಟ್ರಾನ್ಸ್ಫರಬಲ್ ಶೇರ್ಸ್. ಲಿಮಿಟೆಡ್ ಲಯಬಿಲಿಟಿ. ಸೊ ಮೆನಿ ಟೈಮ್ಸ್ ನಾನು ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಲಿಮಿಟೆಡ್ ಲಯಬಿಲಿಟಿ ಅಂದ್ರೆ ಏನು ಅಂತ. ದ ಫೀಚರ್ ಹ್ಯಾಸ್ ಬೀನ್ ಇನ್ಕಾರ್ಪೊರೇಟೆಡ್ ಇನ್ ದ ಕಂಪನೀಸ್ ಅಮೆಂಡ್ಮೆಂಟ್ ಆಕ್ಟ್ 1857. The company became attractive organization due to the limited liability concept. The term limited liability concept, it means the members' liability is limited to the face value of shares by them. ಹೌದಾ? ಎಷ್ಟು ಫೇಸ್ ವ್ಯಾಲ್ಯೂ ಶೇರ್ ಇದೆ ಅದಕ್ಕೆ ಮಾತ್ರ ಮೆಂಬರ್ಸ್ ಏನಿರ್ತದೆ ಲಯಬಿಲಿಟಿ ಸೀಮಿತವಾಗಿರ್ತದೆ. ಅದಕ್ಕಿಂತ ಹೆಚ್ಚು ಅವರು they can't bear anything. Okay, it means the members are not liable to the
losses of company more than their holding. ಅವ್ರು ಎಷ್ಟು ಶೇರ್ಸ್ ಇದೆ ಅಷ್ಟು ಮಾತ್ರ, ಅದಕ್ಕಿಂತ ಹೆಚ್ಚು they are not held responsible. The personal assets of the members are not liable to the company's liability. ಈಗ ಎಷ್ಟೋ ಶೇರ್ ಹೋಲ್ಡರ್ಸ್ ಅಲ್ಲಿ ಏನಿರ್ತದ್ರಿ, ಸಮ್ ಪರ್ಸನ್ಸ್ ಆರ್ ವೆರಿ ಮಚ್ ರಿಚ್, ಹಂಗಿದೆ ಅಂತ ಹೇಳಿ ಏನಾದ್ರೂ ಲಾಸ್ ಆದ್ರೆ ಯು ಕ್ಯಾನ್ ಪೇ, ನೋ ನೋ. ಏನಿರ್ತದೆ ಅವ್ರು ಎಷ್ಟು ಶೇರ್ಸ್ ಇದೆ ಅದು ಮಾತ್ರ ಲಯಬಿಲಿಟಿ ಏನಿರ್ತದೆ ಸೀಮಿತವಾಗಿರ್ತದೆ. ಪರ್ಸನಲ್ ಪ್ರಾಪರ್ಟಿಗೆ ಇಟ್ ಇಸ್ ನಾಟ್ liable. Okay, in case the liabilities are more than the, this is what the limited liability concept. Okay, an organized and professionally managed set. Among all the business organizations, the company is complex but well organized and professionally managed establishment. The activities are fully controlled by the Indian Companies Act and its latest amendments. The powers, duties, liabilities, limitations, rights of all the authorities of the company are well defined. Its activities are recorded, documented and audited. ಅಂದ್ರೆ ಇಲ್ಲಿ ಒಂದು ಕಂಪನಿ ಒಳಗೆ ಏನಿದೆ ಅಂತಂದ್ರೆ ಕಂಪಲ್ಸರಿ ಅವ್ರು ಏನ್ ಮಾಡ್ಬೇಕು ಅಂತಂದ್ರೆ ಅಮೆಂಡ್ಮೆಂಟ್ಸ್ ಏನೇನ್ ಚೇಂಜ್ ಆಗ್ತಿದೆ ಅದನ್ನೆಲ್ಲ ಅವ್ರು ಏನ್ ಮಾಡ್ಕೋಬೇಕು, ಅದರಲ್ಲಿ ಚೇಂಜ್ ಮಾಡ್ಕೋಬೇಕು. ನಂಬರ್ 1, ಪವರ್ಸು, ಡ್ಯೂಟೀಸು, ಲ್ಯಾಬಿಲಿಟೀಸು ಎಲ್ಲ ಏನ್ ಮಾಡಿರ್ತಾರೆ ಅಲ್ಲಿ ಡಿಫೈನ್ ಮಾಡಿರ್ತಾರೆ. ಅದ್ರ ತಕ್ಕ ಅವರು ಏನೇನಿದೆ ದೇ ಹ್ಯಾವ್ ಟು ಮೇಂಟೈನ್ ದ ಡಾಕ್ಯುಮೆಂಟ್ಸ್ ಕಂಪಲ್ಸರಿ. ಆ ಡಾಕ್ಯುಮೆಂಟ್ಸ್ ಅನ್ನ ಮೇಂಟೈನ್ ಮಾಡಿ ಅವನ್ನ ಏನ್ ಮಾಡ್ಬೇಕ್ರಿ ಇಲ್ಲಿ ಆಡಿಟ್ ಮಾಡಬೇಕು ಕಂಪಲ್ಸರಿಲಿ. ದೇ ಮ್ಯಾನೇಜ್ ದ ಅಫೇರ್ಸ್ ಆಫ್ ದ ಕಂಪನಿ ಫಾರ್ ದ ಬೆನಿಫಿಟ್ಸ್ ಆಫ್ ಆಲ್ ದ ಸ್ಟೇಕ್ ಹೋಲ್ಡರ್ಸ್. ದ ಮೆಂಬರ್ಸ್ ಆರ್ enriched by its rich dividends. ಡೆಫಿನೆಟ್ಲಿ ಇನ್ವೆಸ್ಟ್ಮೆಂಟ್ ಏನ್ ಮಾಡಿರ್ತಾರಲ್ಲ ಇನ್ ರಿಟರ್ನ್ ಅವ್ರಿಗೆ ಏನ್ ಬರ್ತದೆ ಡಿವಿಡೆಂಡ್ ಕೊಡ್ತಾರೆ. ದಟ್ಸ್ ಅ ಪಾರ್ಟ್ ಆಫ್ ದ ಪ್ರಾಫಿಟ್ ವಿಚ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ದ ಶೇರ್ ಹೋಲ್ಡರ್ಸ್. These are the various the characteristics we have discussed. Okay, ವಿದ್ಯಾರ್ಥಿಗಳೇ, ಇಂದಿನ ಕ್ಲಾಸಿನಲ್ಲಿ ನಾವು ಒಂದು ಕಂಪನಿ ಇಂಟ್ರಡಕ್ಷನ್ ಪಾರ್ಟ್ ಅನ್ನ ನೋಡಿದೆವು. ಕಂಪನಿ ಅಂದ್ರೆ ಏನು, ಡೆಫಿನೇಷನ್ ಏನು, ಅಂಡ್ ವೇರಿಯಸ್ ಫೀಚರ್ಸ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ವಿದ್ಯಾರ್ಥಿಗಳೇ, ನೀವೇನ್ ಮಾಡಬೇಕು ಅಂದ್ರೆ ಈ ಸಮಯವನ್ನ ಸದುಪಯೋಗ ಮಾಡ್ಕೋಬೇಕು. ಫೈನಲ್ ಇಯರ್ ಸ್ಟೂಡೆಂಟ್ಸ್ ನೀವೇನ್ ಮಾಡಬೇಕು ಅಂದ್ರೆ ವಿತ್ ದ ಸ್ಟಡೀಸ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ, ದಿಸ್ ಟೈಮ್ ಯು ಹ್ಯಾವ್ ನೀವು ಪ್ರಿಪೇರ್ ಆಗಬೇಕು. ಆದಷ್ಟು you make the investment of the time for the better things. Definitely, all the best. Thank you. If you are liked my today's lecture, please subscribe my channel. Thank you.